ನಮಸ್ಕಾರ. ನಾನು ಮೈಸೂರಿಂದ ಸುಪ್ರೀತ್. ತಮ್ಮ ಮುಂದೆ ಒಂದು ಪ್ರಾಪರ್ಟಿ ತೊಗೊಂಡು ಹಾಜರಾಗಿದ್ದೀನಿ. ನಾನಿವತ್ತಿರೋದು ಮೈಸೂರು ಕುವೆಂಪು ನಗರದಲ್ಲಿ. ನೀವು ನೋಡ್ತಾ ಇರುವಂತಹ 40-60 ಡ್ಯುಯಲ್ ಕಾಂಬಿನೇಷನ್ ಇರುವಂತಹ ಒಂದು ಪ್ರಾಪರ್ಟಿ. ಏನಿದು ಡ್ಯುಯಲ್ ಕಾಂಬಿನೇಷನ್ ಸುಪ್ರೀತ್ ಅಂತ ಕೇಳಿದ್ರೆ, ಸ್ನೇಹಿತರೆ ನೋಡಿ, ಹಲವಾರು ಜನ ಕೇಳ್ತಿರ್ತೀರಿ, ನಮ್ಮ ಕನಸಿನ ಮನೆಯನ್ನು ಕಟ್ಕೊಳ್ಳೋಕ್ಕೆ ಒಂದು ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಬೇಕಿದೆ, ನಮಗೆ ನಾರ್ತ್ ಆ್ಯಂಡ್ ಈಸ್ಟ್ ಬಹಳ ಸೂಕ್ತವಾಗಿರುತ್ತೆ ನಮಗೆ ಮನೆ ಕಟ್ಕೊಳ್ಳೋಕ್ಕೆ ಅಂತಿರೋರ್ಗೂ ಇದು ಬಹಳ ಸೂಕ್ತವಾಗಿರುವಂತಹ ಲೊಕೇಶನ್ ಆಫ್ ಮೈಸೂರು ಕುವೆಂಪು ನಗರ. ನಾರ್ತ್ ಈಸ್ಟ್ ಕಾರ್ನರ್ 2400 ಸ್ಕ್ವೇರ್ ಫೀಟ್ ಇದೆ. ಇನ್ನೊಂದು ವಿಚಾರ, ಮೈಸೂರಿನಲ್ಲಿ ನೀವು ರೆಂಟಲ್ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ವಿತ್ ಕಮರ್ಷಿಯಲ್ ಟಚ್ ಇರಬೇಕು ಅನ್ನೋರಿಗೂ ಸಹ ಇದು ಬಹಳ ಸೂಕ್ತವಾಗಿರುವಂಥದ್ದು. ಯಾಕೆಂದರೆ ನೋಡಿ, ನೀವು ನೋಡ್ತಾ ಇರೋಂಥ ವೆಹಿಕಲ್ ಏನು ಅಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ, ದಟ್ ಈಸ್ ಆದಿಚುಂಚನಗಿರಿ ಮೇನ್ ರೋಡ್ ಆರ್ ಅಪೋಲೋ ಹಾಸ್ಪಿಟಲ್ ಮೇನ್ ರೋಡು. ಅಪೋಲೋ ಹಾಸ್ಪಿಟಲ್ ಮೇನ್ ರೋಡಿಂದ ಸೆಕೆಂಡ್ ಪ್ರಾಪರ್ಟಿ ಅಂದರೆ ಸರಿಸುಮಾರು 120 ಅಡಿ ದೂರದಲ್ಲೇ 150-160 ಫೀಟಲ್ಲಿ ಇರುವಂತಹ ಈ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಈಸ್ ಸೂಟಬಲ್ ಟು ಬಿಲ್ಡ್ ಅಪಾರ್ಟ್ಮೆಂಟ್. ಅಂದರೆ ನೀವು ರೆಂಟಿಗೆ ಕೊಡಲಿಕ್ಕೆ 4-6 ಅಪಾರ್ಟ್ಮೆಂಟ್ನ ಕಟ್ಬೋದು. ಕೆಳಗೆ ಕಮರ್ಷಿಯಲ್ ಸ್ಪೇಸ್ನು ಸಹ ನೀವು ಕ್ರಿಯೇಟ್ ಮಾಡಿಕೊಡ್ಬೋದು. ಯಾಕೆ ಅಂತಂದರೆ ಮೇನ್ ರೋಡಿಂದ ಪಕ್ಕದಲ್ಲೇ ಇರೋದಕ್ಕೆ ನಿಮಗೆ ಕಮರ್ಷಿಯಲ್ ಆ್ಯಕ್ಟಿವಿಟಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಪ್ಲಸ್ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇಶ್ಯೂಸ್. ನಾರ್ತ್ ಈಸ್ಟ್ ಕಾರ್ನರ್ ಆಗಿರೋದ್ರಿಂದ ನೀವು ಇಲ್ಲೂ ಸಹ 4 ಕಾರು, ಆ ಕಡೆ ಒಂದು 4 ಕಾರು, ಇದ್ರ ಮುಂಭಾಗದಲ್ಲಿ 5-6 ಕಾರು ನಿಲ್ಲಿಸ್ಬೋದು. ಸೊ ಯಾವುದೇ ತರಹ ಪಾರ್ಕಿಂಗ್ ಪ್ರಾಬ್ಲಮ್ಗಳು ಇರೋದಿಲ್ಲ. ಯಾಕಂದರೆ ಕಮರ್ಷಿಯಲ್ ಆ್ಯಕ್ಟಿವಿಟಿ ಅಂದ ತಕ್ಷಣ ಭಾಳಷ್ಟು ಜನಕ್ಕೆ ಒಂದೇ ವಿಚಾರ ಬರೋದು ಏನು ಅಂತಂದರೆ ಪಾರ್ಕಿಂಗ್ ಇದೆಯಾ, ಪಾರ್ಕಿಂಗ್ ಸಿಗುತ್ತಾ, ಅಂಗಡಿ ಮಳಿಗೆಗಳು ಮಾಡ್ಬೋದು, ಆಫೀಸ್ ಸ್ಪೇಸ್ ಕ್ರಿಯೇಟ್ ಮಾಡ್ಬೋದು. ಪ್ಲಸ್ ಒಂದು 5-6 ಅಪಾರ್ಟ್ಮೆಂಟ್ ಥರ ನೀವು ಕಟ್ಟಿ ಇಲ್ಲಿ ಅದನ್ನು ರೆಂಟಿಗೆ ಕೊಟ್ಟರೆ ಸಹ ನಿಮಗೆ ರೆಂಟ್ ಅರ್ನಿಂಗ್ ಪ್ರಾಪರ್ಟಿ. ನಾನು ಸುಪ್ರೀತ್ ಮೈಸೂರಲ್ಲಿ ಇರಲ್ಲ, ಐ ಡೋಂಟ್ ನೋ ಹೌ ಟು ಮೇಂಟೈನ್ ದ ಪ್ರಾಪರ್ಟಿ. ನಾವು ಎಲ್ಲವನ್ನು ಬಾಡಿಗೆ ಕೊಟ್ಬಿಟ್ರೆ ನಾವು ಒಂದ್ಸರಿ ಮೈಸೂರಿಗೆ ಅವಾಗ ಬಂದು ಹೋದಾಗ ಒಂದು ಸ್ಪೇಸ್ ಬೇಕು ಅಂದರೂ ಖಂಡಿತವಾಗ್ಲೂ ನೀವು 4-5 ಮನೆ ಕಟ್ಕೊಂಡು ಒಂದು ಪೋರ್ಷನ್ನ ತಾವಿಟ್ಕೊಂಡು ಮೈಸೂರಿಗೆ ಬಂದಾಗ ಮೈಸೂರನ್ನ ನೋಡಿ ಎಂಜಾಯ್ ಮಾಡಿ ಮೈಸೂರಲ್ಲಿದ್ದು ಹೋಗಲಿಕ್ಕೂ ಸಹ ಬಹಳ ಸೂಕ್ತವಾಗಿರುವಂಥದ್ದು. ಈಗಾಗಲೇ ನಿಮಗೆ ತೋರಿಸಿದ್ದೀನಿ ಎಲ್ಲಿದೆ ಅಂತ. ಈ ಅಪೋಲೋ ಹಾಸ್ಪಿಟ್ಲಿಂದ ಇಲ್ಲಿಗೆ ಬರಲಿಕ್ಕೆ ಸರಿಸುಮಾರು 1.5 ಕಿಲೋಮೀಟರ್ ಆಗುತ್ತೆ. ಮೈಸೂರು ಮಧ್ಯಭಾಗದಿಂದ ಅಪೋಲೋ ಹಾಸ್ಪಿಟ್ಲಿಂದ ದಸ್ ಲೊಕೇಶನ್ ಜಾಸ್ಟ್ ಹಾರ್ಡ್ಲಿ ಅಬೌಟ್ 1.5 ಕಿಲೋಮೀಟರ್. ಮೈಸೂರು ಮಧ್ಯಭಾಗದಿಂದ ಅಂದರೆ ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡು, ದೇವರಾಜ ರಸ್ತೆ, ಸಯ್ಯಾರ ಮನ್ನಾಸ್ ಮಾರ್ಕೆಟು, ವಾಟ್ ವಿ ಕಾಲ್ ದ ಮೈಸೂರು ಸಿಟಿ ಸೆಂಟರಿಂದ ಇಲ್ಲಿಗೆ 5 ಕಿಲೋಮೀಟರ್ ಆಗುತ್ತೆ. ಡಾಕ್ಯುಮೆಂಟೇಷನ್ ವಿಚಾರಕ್ಕೆ ಬಂದಾಗ ನೋಡಿ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆ. ಅಂದರೆ ಮೂಡಾ ಖಾತಾ, ಮೂಡಾ ಕಂದಾಯ ಮತ್ತು ಮೂಡಾ ಪ್ಲ್ಯಾನ್ ಅಪ್ರೂವಲ್ ಇರುವಂಥದ್ದು. ಮೈಸೂರು ಕುವೆಂಪು ನಗರ ಅಂದ ತಕ್ಷಣ ಅಕಸ್ಮಾತ್ ಗೊತ್ತಿಲ್ಲ ಅಂತಂದರೆ ಸರಿಸುಮಾರು 25-30 ವರ್ಷ ಹಳೆಯ ರೆಸಿಡೆನ್ಷಿಯಲ್ ಲೇಔಟ್ ಆಗಿದ್ದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಸ್ಕೂಲ್ಸು, ಕಾಲೇಜು, ಡಾಕ್ಟರ್ ಕ್ಲಿನಿಕ್, ಶಾಪಿಂಗ್ ಸೆಂಟರ್ ಎಲ್ಲವೂ ಇರುವಂಥದ್ದು. ಕಬಿನಿ ವಾಟರ್ ಸಪ್ಲೈ ಅಂದರೆ ಭಾಳಷ್ಟು ಜನ ಕೇಳ್ತೀರಿ, ಟೆಲ್ ಮಿ ದ ವಾಟರ್ ಸೋರ್ಸ್ ಹಿಯರ್ ಅಂತ. ನೋಡಿ, ಇಲ್ಲಿಗೆ ಕಬಿನಿ ವಾಟರ್ ಸಪ್ಲೈ ಇದೆ. ಸೊ ಮೈಸೂರಿನ ಭಾಳ ಹಳೆಯ ಒನ್ ಆಫ್ ದ ಕ್ಲೀನೆಸ್ಟ್ ಆ್ಯಂಡ್ ವೆರಿ ವೆಲ್ ನೋನ್ ಆ್ಯಂಡ್ ವೆರಿ ರೆಪ್ಯೂಟೆಡ್ ರೆಸಿಡೆನ್ಷಿಯಲ್ ಲೇಔಟ್ಗಳಲ್ಲಿ ಒಂದಾದಂತಹ ಕುವೆಂಪು ನಗರದಲ್ಲಿ ನಾನಿದ್ದೀನಿ. ಭಾಗದಲ್ಲಿ ನಿಮಗೆ ಕಾಣ್ತಾ ಇರುವಂತಹ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಇದು ಆದಿಚುಂಚನಗಿರಿ ಅಪೋಲೋ ಹಾಸ್ಪಿಟಲ್ ಮೇನ್ ರೋಡಿಂದ 2ನೇ ಪ್ರಾಪರ್ಟಿ. ಡ್ಯುವೆಲ್ ಕಾಂಬಿನೇಷನಲ್ಲಿ ವರ್ಕ್ ಆಗುವಂಥದ್ದು. ಒಂದು ನಿಮ್ಮ ಕನಸಿನ ಮನೆ ಕಟ್ಕೊಳ್ಳೋಕ್ಕೆ ಸೂಕ್ತವಾಗಿರುವಂಥದ್ದು, ಇನ್ನೊಂದು ನೀವು ಸೆಮಿ ಕಮರ್ಷಿಯಲ್ ಅಂದರೆ ನೀವು ಒಂದು 3-4 ಮಳಿಗೆಗಳನ್ನ ಕಟ್ಟಿ ಮೇಲ್ಗಡೆ 5-6 ಮನೆಗಳನ್ನ ಕಟ್ಟಿ ರೆಂಟಲ್ ಇನ್ಕಮ್ ವಿತ್ ಕಮರ್ಷಿಯಲ್ ಟಚ್ ಬೇಕು ಅಂದಲ್ಲಿ ಇದು ಬಹಳ ಸೂಕ್ತವಾಗಿರುವಂಥದ್ದು. ನಾನಿದ್ರು ಎಲ್ಲಿದೆ ಅಂತ ಹೇಳಿದ್ದೀನಿ, ಲೊಕೇಶನ್ ಹೇಳಿದ್ದೀನಿ, ಮೆಷರ್ಮೆಂಟು, ವಾಟ್ ಇಸ್ ದ ಪ್ರಾಪರ್ಟಿ ಸೈಜ್ ಹೇಳಿದ್ದೀನಿ, ಮೇನ್ ರೋಡ್ ತೋರಿಸಿದ್ದೀನಿ. ಐ ಹ್ಯಾವ್ ಗಿವನ್ ಯು ಮೈ ಕಾನ್ಸೆಪ್ಟ್ ಆ್ಯಂಡ್ ಮೈ ಐಡಿಯಾಸ್ ಹೌ ದಿಸ್ ಕ್ಯಾನ್ ಬಿ ವರ್ಕ್ಡ್ ಔಟ್ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ಇದನ್ನು ನೋಡಬೇಕು, ವ್ಯಾಲ್ಯೂಯೇಷನ್ ಏನಾಗುತ್ತೆ, ಇದರ ರೇಟ್ ಏನು, ಲೊಕೇಶನ್ನು, ಬ್ಯಾಂಕ್ ಲೋನು, ಡಾಕ್ಯುಮೆಂಟೇಷನ್ನು, ಓನರ್ ಮೀಟಿಂಗ್, ಇವೆಲ್ಲವಕ್ಕೂ you can contact me on the given number in the description below, or you can WhatsApp me in the same number. I'll see you again with another property in another place of Mysore. Video ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. Take care and bye bye.